ನೋಡ್ರಿ ಮಲ ಇವಾಗ ನಾನು ಎಲ್ಲಿ ಬಂದಿದ್ದಾನೆ ಅಂತಂದ್ರ ವೆಂಕಟಾಪುರ ದಾಟಿ ಇವಾಗ ಹನುಮಪ್ಪನ ಗುಡಿ ಹತ್ರ ಬಂದಿದ್ದೀನಿ. ಇವಾಗ ಹೋಗೋದು ಇಲ್ಲಿ ಹನುಮಪ್ಪನ ಗುಡಿ ಹತ್ರ ಯಾವ ರೀತಿ ಇದೆ ತೋರಿಸ್ತೀನಿ. ಇವಾಗ ನೋಡಿ ಬಹಳಷ್ಟು ಜನ ಇದ್ದಾರೆ ಇಲ್ಲೆಲ್ಲ. ಇದು ಆಂಜನೇಯ ದೇವಸ್ಥಾನ. ಇದು ವೆಂಕಟಾಪುರದಿಂದ ಹೊರಗಡೆ ಹೋಗ್ಬೇಕಿದಾನ. ಹೊರಗಡೆ ಹೋದ್ರೆ ಇದು ಬರುತ್ತೆ, ಮೊದಲನೇ ಬರೋ ದೇವಸ್ಥಾನ. ಗಂಟೆ ಹೊಡೆಯೋಣ ಆಗ್ಲೇ ನಾನು ಇಲ್ಲಿ ಹೊರಗಡೆ ಬಂದ್ಬಿಟ್ಟು ನಾನು ಓಡಿಸ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಇವಾಗ ನಿಮ್ಗಷ್ಟೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಎಲ್ಲ ಅಂತೇಳಿ. ಹೊರಗಡೆ ಈ ರೀತಿ ನೋಡ್ಬೋದು ಇವೆಲ್ಲ. ಒಂದು ಕಲ್ ಮೇಲೆ ದೇವರು ಆಂಜನೇಯ ಸ್ವಾಮಿ. ಎಲ್ರು ಪ್ರದಕ್ಷಿಣೆ ಹಾಕ್ತಾರೆ, 2 ಸಲ ಹಾಕ್ಬಿಟ್ಟು ಕಾಯಿನ ಹೊಡೆದ್ಬಿಟ್ಟು ಹೋಗ್ತಾರೆ ಮುಂದೆ. ಶ್ರೀಶೈಲಕ್ಕೆ ಬರ್ಬೇಕಾದ್ರೆ ಮೊದಲನೇ ಪೂಜೆ ಇಲ್ಲಿ ಆಂಜನೇಯನ್ಗೆ ನೋಡ್ಬೋದು. ಇವಾಗ ಜನರೆಲ್ಲ ಯಾವ ರೀತಿ ಉದಿ ಕಡ್ಡಿ ಎಲ್ಲ ಬಿಟ್ಟು ಮಾಡ್ತಾ ಇದಾರಲ್ಲ ಆ ರೀತಿ ಇಲ್ಲೆಲ್ಲ ಬರ್ತಾರೆ ನೋಡ್ಬೋದು. ನೋಡಿ ಬಹಳ ದೊಡ್ಡ ದೇವಸ್ಥಾನ, ಬಹಳ ದೊಡ್ಡ ಒಂದು ಮೂರ್ತಿ ಇದೆ ಸ್ನೇಹಿತರೆ. ನೋಡ್ಬೋದು ನಾರ್ಮಲ್ ಆಗಿ ಬಹಳ ಜನ ಇದೆ. ಇನ್ನು ಮುಂದಿನ ದಾರಿನ ನಾನು ತೋರಿಸ್ತಾ ಇರ್ತೀನಿ. ಕತ್ಲಾಗಿರೋ ಕಾರಣದಿಂದ ತೋರ್ಸಕ್ ಆಗ್ತಾ ಇಲ್ಲ ಅಷ್ಟೇ. ಆಮೇಲೆ ಎಲ್ಲ ತೋರಿಸ್ತಾ ಹೋಗ್ತೀನಿ, ಆಯ್ತಾ. ನೋಡಿ ಸ್ನೇಹಿತರೆ, ಕಾಡಲ್ಲಿ ಬಂದಿದ್ದೀನಿ. ಇವಾಗ ವೀರಭದ್ರ ದೇವಸ್ಥಾನದ ಹತ್ರ ಇದ್ದೀನಿ. ಇವಾಗ ಇಲ್ಲಿ ವೀರಭದ್ರ ದೇವಸ್ಥಾನದ ಹತ್ರ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ಹೊಡ್ಕೊಂಡು ಇನ್ನು ಮುಂದೆ ನಡೆಯೋದು ನೋಡ್ಬೋದು. ಇಲ್ಲೆಲ್ಲ ಸುತ್ತ ತೆಂಗಿನಕಾಯಿನ ಇಟ್ಟಿದ್ದಾರೆ. ತೆಂಗಿನಕಾಯಿ ಅಂಗಡಿಗಳು ಇವೆಲ್ಲ ನೋಡ್ಬೋದು. ಅಲ್ಲೆಲ್ಲ ಬೆತ್ತ ಎಲ್ಲ ಮಾಡ್ತಾರೆ ಹಂಗೆ ಎಲ್ಲಾ ಕಡೆ. ನಮ್ಗೆ ಮುಂದಾಗಿ ಬ್ರೋ ನೋಡ್ಬೋದು ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿ ಉದ್ದಿನ ಕಡ್ಡಿನ ಇಲ್ಲಿ ಹಚ್ತಾವ್ರೆ. ಕಾಗ ಏನಿಗೂ ಇಲ್ಲ ಕಡ್ರಿ, ಉದ್ದಿನ ಕಡ್ಲೆ ಇದೆ. ಉದ್ದಿನ ಕಡ್ಲೆ ನಮ್ಮ ಚಿಕ್ಕಪ್ಪ ಹೋಗ್ತಾರ ಮುಂದಿಲ್ಲ ನೋಡ್ಬೋದು. ಇಲ್ಲಿ ಇದೆಲ್ಲ ಹಚ್ಚಿ ಹಚ್ತಾವ್ರಿ. ಬರ್ರಿ ಆಗಲ್ಲ. ಹೊರಗಡೆ ಬೆಳಕಿಲ್ಲ ಸ್ನೇಹಿತರೆ, ನೋಡ್ಬೋದು ಇಲ್ಲೆಲ್ಲ ಬರ್ರಿ. ಹಾ ಒಂದ್ ಪಗಡೆ ಬೆಳಗ್ಗೆ ಇದು ವೀರಭದ್ರ ದೇವಸ್ಥಾನ. ಒಳಗಡೆ ಕತ್ಲೆ ಜಾಸ್ತಿ. ದೇವರು ಕಾಡು ಮುಗಿದ ಬಟ್ಟಲ್ಲಿ ಹೋಗ್ತಾ ಎಲ್ಲ ಹೊಡೆಯೋದು. ತೆಂಗಿನಕಾಯಿ ಹೊಡಿತಾವ್ರು ಇಲ್ಲೆಲ್ಲ ಹೊಡೆಯೋದಿಲ್ಲ. ತೆಂಗಿನಕಾಯಿ ಹೊಡೆದ್ಬಿಟ್ಟಂಗೆ ಚೀಲ ತುಂಬಿಟ್ಟವ್ರು ನೋಡ್ಬೋದು.
ಹೊಡಿಪ ಹೊಡಿ. ನಮ್ ಫ್ಯಾನ ಓಡಿಸ್ತಾ ಇದೀನಿ ಇವಾಗ ನೋಡ್ಬೋದು. ಇಲ್ಲೆಲ್ಲ ಹೊಡ್ಬಿಟ್ಟು ಚೀಲ ಹಂಗೆ ತುಂಬಿಟ್ಟವೆ, ತುಂಬ್ತಾವ ಹಂಗೆ ಹೊಡಿ. ಇದೇ ಹೋಗ್ತಾ ಇರೋದು ಇವಾಗ ಕಾಡಲ್ಲಿ ಜರ್ನಿ. ಆಯ್ತಾ ಹೋಗದ ಅಲ್ಲಿಗೆ ಹೋಗದ ಮುಂದೆ ಹೋಗ್ತಾ ಇರ್ತೀವಿ. ಇವಾಗ ಅಲ್ಲಿ ಸ್ಲಿಪ್ಪರ್ನ ಬಿಟ್ಟಿದ್ದೆ, ಅದು ತಗೊಂಡು ಬರ್ತೀನಿ ಇವಾಗ. ಅದ ಸಬ್ಸ್ಕ್ರೈಬ್ ಬಿಡು ಓಕೆಪ್ಪ. ಹಿಡ್ಕೊಂಡು ಚಲೋ ಹಿಂಗ ಹೋಗದ. ಇವಾಗ ಕಾಡಲ್ಲಿ ಮತ್ತೆ ಎಂಟ್ರಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲೆಲ್ಲ ತೋರಿಸ್ತೀನಿ ನಿಮ್ಗೆ, ನೋಡ್ಬೋದು ಬಾಗಿಲು ಈ ರೀತಿ ಬಾಗಿಲಲ್ಲಿ ಎಂಟ್ರಿ ಕೊಡೋದು. ಇವಾಗ ಹಿಂದ್ಗಡೆ ನೋಡಿ ಮೇಲ್ಗಡೆ ಯಾವ ರೀತಿ ಇದೆ. ಅಗಸಿ ಬಾಗ್ಲು, ದ್ವಾರ ಬಾಗ್ಲು ಅಂತ ಹೇಳ್ತಂತ ಇದಕ್ಕೆ. ಮಾಡ ಇಲ್ಲಿ ಕೂತ್ಕೊಂಡವ್ರೆ. ನಮ್ದೊಂದು ಮಾಡ್ಕೊ ಅಂತ ಹೇಳ್ತಾವ್ರ. ಸುಮ್ಮನೆ ಹೋಗ್ತಾ ಇರೋದು. ಇವಾಗ ಮುಂದೆ ಹೋಗ್ತಾ ಇಂಪಾರ್ಟೆಂಟ್ ಯಾವ್ಯಾವ ಪ್ಲೇಸಸ್ ಹತ್ರ ಇರ್ತವೋ ಅಲ್ಲೆಲ್ಲ ನಿಲ್ಲಿಸ್ತೀನಿ, ವಿಡಿಯೋ ಮಾಡ್ತಾ ಹೋಗ್ತೀನಿ. ಇವಾಗ ಪೂರ್ತಿ 46 ಕಿಲೋಮೀಟರ್ ಏನೋ ಕಾಡ್ದಾರಿ ಅಲ್ವಾ, ಇಲ್ಲೆಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಅಲ್ಲೆಲ್ಲ ನಿಲ್ಸಿ ಈ ರೀತಿ ವಿಡಿಯೋನ ಮಾಡ್ತೀನಿ ಆಯ್ತಾ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಇಲ್ಲೆಲ್ಲ ಕಾಯಿನ ಹೊಡ್ಕೊಂಡು ಹೋಗ್ತಾ ಇದೀವಿ, ನೋಡ್ಬೋದು ಇಲ್ಲೆಲ್ಲ ಯಾವ ರೀತಿ ಹೋಗ್ತಾ ಇದೀವಿ ಅಂತ. ಈ ರೀತಿ ಕಾಯಿನ ಹೊಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಕಾಯಿನ ಈ ರೀತಿ ಹೊಡ್ಬೇಕು. ಈಗ ನೋಡ್ದು ಮೇಲೆ ಇರೋದು ಬೆಟ್ಟನ, ಇನ್ನೊಂದು ಬೆಟ್ಟನ ಏರ್ತಾ ಇರೋದು ಇವಾಗ ನೋಡ್ಬೋದು. ಬೆಟ್ಟನ ಏರ್ತಾ ಹೀಗೆ ಹೋಗ್ತಾ ಇರೋದು ನೋಡ್ಬೋದು. ಇಲ್ಲಿ ಮರಗಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರೋದು ಇವಾಗ ಊಟ ಮಾಡಿದ್ವಿ ಕೆಳಗಡೆ, ಹೋಗ್ತಾ ಇದ್ದೀನಿ. चप्पल ना बात नहीं लगी रहती है ನೋಡ್ಬೋದು ನೀವೆಲ್ಲ ಸುತ್ತಿ ಇದೆ ಹೇಗೆ ಏನು ಅಂತ.
ಹೋಗ್ತಾ ಇರೋದು ಇವಾಗ ಅದೇ ಬಹಳ ದೊಡ್ಡ ಒಂಥರ ಮೆಟಲ್ ತರ ಇದೆ ಅಂದ್ರೆ ನೋಡ್ಬೋದು ಅಲ್ಲಲ್ಲೇ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಇವಾಗ ಇರುತ್ತ ಮೆಟಲ್ ಆ ತರ ತಯಾರಿಸಿದ್ರೆ ಅದ್ರ ಮೇಲೆ ಹೋಗೋದು ಮುಂದೆ ಹೋಗ್ತಾ ಇರೋದು ಮುಂದೆ ಇನ್ನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ಇದೆ ಹೋಗ್ತಾ ಇರೋದು ಮೇಲ್ಗಡೆ ಯಾವ ರೀತಿ ಇದೆ ನೋಡಿ ಅಪ್ಪು ಬೆಟ್ಟ ಹತ್ತಾ ಇರೋದು ನೋಡ್ಬೋದು ಇವಾಗ ಕೆಳಗಡೆ ತೋರಿಸ್ತೀನಿ ಇರಿ ಅಲ್ಲಿಂದ ಬಂದಿದೆ ಬಹಳ ಕೆಳಗಡೆ ಅದು ಕಾಣಿಸ್ತಾ ಇಲ್ಲ ಇಲ್ಲಿ ನೋಡ್ಬೋದು ಮುಂದೆ ಹೋಗೋದು ನೋಡ್ಬೋದು ನೀವೆಲ್ಲ ನಾನು ಕಡೆ ಬಾಗಿಲ ಹತ್ರ ಇದ್ದೀನಿ ನೋಡ್ಬೋದು ಕಡೆ ಬಾಗಿಲು ಅಂತ ಕರೀತಾರೆ ಇದನ್ನ ಮುಂದೆ ಹೋಗ್ತಾ ಇದೀನಿ ಇವಾಗ ನೋಡ್ತಾ ಇರಿ ಕಡೆ ಬಾಗಿಲ ಹತ್ರ ದಾಟದ್ನಿ ಇಲ್ಲಿ ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರೆ ನೋಡಿ ನಿಧಾನ ತಾತ ಉರುಳು ಸೇವೆ ಮಾಡ್ತಾ ಇದಾರೆ ಅಜ್ಜಿ ಅಲ್ಲಿ ಏನೈತೆ ಚಾಕ್ಲೇಟಾ ಬಾ ಭಯ ಇಲ್ಲಿದ್ದೀನಿ ಇವಾಗ ಇದು ಯಾವ್ದು ಕಡೆ ಬಾಗಲನ್ನ ದಾಟಿ ಮುಂದೆ ಹೋಗ್ತಾ ಇದ್ದೀನಿ ಹೋಗ್ತಾ ಒಂದೊಂದು ವಿಶೇಷ ಸ್ಥಳಗಳು ಏನೆಲ್ಲ ಸಿಗ್ತಾವಲ್ಲ ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ ನೀವು ನೋಡ್ಬೋದು ಇಲ್ಲೆಲ್ಲ ಪೂರ್ತಿ ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಶ್ರೀಶೈಲ ಕದರಿ ನೋಡ್ಬೋದು ತುಂಬಾ ಡೌನ್ ಇದೆ ಈ ರೀತಿಯಾಗಿ ದ್ವಾರ ಬಾಗಿಲು ಇದು ಕಡೆ ದ್ವಾರ ಬಾಗಿಲು ಅಂದ್ರೆ ಮೊದಲನೇದು ಅದು ಡ್ಯಾಮೇಜ್ ಆಗಿದೆ ಆದ್ರೂ ಒಂಥರ ಚೆನ್ನಾಗಿದೆ ಹಳೇದಾಗಿ ಹಾ ಹೌದ್ರಿ ಹಿಸ್ಟ್ರಿ ಕಿಂಗ್ 5026 ಅಂತೇಳಿ 26 ಹಿಸ್ಟ್ರಿ ಕಿಂಗ್ 5026 ಅಂತ ಎಷ್ಟಾದಾಗೂ ಎರಡು ಅದ ನೋಡ್ಬೋದು ಇಲ್ಲೆಲ್ಲ ನೋಡ್ಬೋದು ಇಲ್ಲೆಲ್ಲ ಎಲ್ರು ಬಾಯ್ ಹೇಳ್ತಾರೆ ಮುಂದೆ ಹೋಗ್ತೀನಿ ಸರಿ ಅಣ್ಣ ಹಿಂಗೆಲ್ಲ ಇಲ್ಲೆಲ್ಲ ಹರಕೆ ಕಟ್ತಾ ಇದಾರ ಅನ್ಸುತ್ತೆ ನೋಡ್ಬೋದು ಇಲ್ಲಿ ಎಲ್ಲ ಗಿಡಗಳಿಗೆ ಹರಕೆ ಕಟ್ಟಿ ಹೋಗ್ತಾ ಇದಾರೆ ಮುಂದೆಗೆ ಸಾಕಾಗಿರೋರು ಸೈಡಲ್ಲಿ ಕೂತ್ಕೊಂಡವ್ರೆ ಹೋಗೋದಿರ್ಲಿಲ್ಲ ಸೈಡಲ್ಲೆಲ್ಲ ಕೂತ್ಕೊಂಡವ್ರೆ ಹಂಗೆ ಸಾಕಾಗಿ ಬೆಟ್ಟ ಹತ್ಬಿಟ್ಟು ಬಂದವ್ರೆ ಮುಂದೆಲ್ಲ ಸಾಕಾಗಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಹಂಗೆ ನೋಡ್ಬೋದಲ್ರು ಹೋಗ್ತಾ ಇದಾರೆ ಇಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಾರ ಅಂತಂದ್ರೆ ವಯಸ್ಸಾದವರು ಆತರ ವೆಂಕಟಾಪುರವರೆಗೂ ಬಸ್ಸಲ್ಲೇ ಬರ್ತಾರೆ ಅಲ್ಲಿಂದ ನಡ್ಕೊಂಡ್ ಬಂದ್ಬಿಡ್ತಾರೆ ಅಷ್ಟೇ ಈಗ ನೋಡ್ರಿ ನಾವು ಅಂಬ್ಲಿಹಳ್ಳದಾಗ ಇದೀವಿ ಈಗ ನೋಡ್ಬೋದು ನೀವು ಈಗಿಲ್ಲ ಯಾವ ರೀತಿ ಐತೆ ಅಂತ ಎಲ್ರು ಹೋಗ್ತಾ ಇದಾರೆ ಇದನ್ನ ಅಂಬಲಿ ಹಳ್ಳ ಅಂತ ಕರೀತಾರೆ ಇದನ್ನ ಸಾಲಾಗಿ ಹೋಗ್ತಾ ಇದೀವಿ ಎಲ್ಲರೂ ನೀರ್ನ ಮೈ ಮೇಲೆ ಚಿಮ್ಮಿಸ್ಕೊಳ್ತಾ ಹೋಗ್ತಾ ಇದಾರೆ ಅಂತ ಅರ್ಥ ಹಿಂಗೆ ಹೋಗ್ತಾ ಇದೀವಿ ಇಲ್ಲಿ ಸ್ನಾನ ಎಲ್ಲ ಮಾಡ್ತಾರೆ ನೋಡ್ಬೋದು ಏನತ್ತೆ ಇರುತ್ತದೆ ಅಲ್ಲೊಂದು ಲೈನ್ ಇದೆ ಬರ್ರಿ
ಹೋಗ್ತಾ ಇವಾಗ ಇದೆ ಮುಂದೆ ಹೋಗ್ತಾ ಇರೋದು. ಇವಾಗ ಮುಂದೆ ಹೋಗ್ಬಿಟ್ಟು ಮುಂದೆ ಯಾವ್ದು ಒಂದು ಇಂಪಾರ್ಟೆಂಟ್ ಪ್ಲೇಸ್ ಯಾವ್ದು ಬರುತ್ತೆ ಅಲ್ಲಿ ತೋರಿಸ್ತೀನಿ ಇನ್ನು. ಮತ್ತೆ ಇದು ಅಂಬಲಿ ಹಳ್ಳ ಅಂತ ಹೇಳಿ. ಮಧ್ಯಾಹ್ನದಾಗ ಇದು ಮಾಡ್ತೀನಿ ನಿನ್ ಬಿಟ್ಟು ಜಾಗ ನಮಸ್ಕಾರ ಮಲ್ಲ. ಇವಾಗ ನಾನು ಕೈಲಾಸ ದ್ವಾರದ ಹತ್ರ ಇದ್ದೀನಿ. ನೋಡ್ಬೋದು ಇವಾಗ ಯಾವ ರೀತಿ ಇದೆ ಅಂತ. ಇಲ್ಲಿ ಮುಂದ್ಗಡೆ ಕಾಯಿನ ಹೊಡೆದ್ಬಿಟ್ಟು ಹೊರಗಡೆ ಹೋಗ್ತೀನಿ. ನೋಡ್ಬೋದು ಯಾವ ರೀತಿ ಹೊಡಿತಾ ಇದ್ದಾರೆ ಇಲ್ಲೆಲ್ಲ. ಇದು ಕೈಲಾಸ ದ್ವಾರ ಅಂತ ಕರೀತಾರೆ ಇದನ್ನು. ಇಲ್ಲಿ ನಾನು ಇವಾಗ ಕಾಯಿನ ಹೊಡೆದ್ಬಿಟ್ಟು ಹೋಗ್ತೀನಿ, ಎಂಟ್ರಿ ಕೊಡ್ತೀನಿ. ಓಂ ಶಿವಾಯ ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಹೊರಗಡೆ. ನೋಡ್ಬೋದು ಬಹಳ ದೊಡ್ಡ ನಮ್ಮ ಕನ್ನಡದಲ್ಲಿ ಬರ್ತಿದ್ದಾರೆ ಇಲ್ಲೆಲ್ಲ. ನೋಡ್ಬೋದು ಎಲ್ಲ ಹೊರಗಡೆ ಗಂಟೆನ ಬಾರಿಸ್ತಾ ಇದ್ದಾರೆ. ಗಂಟೆ ಇದೆ ಇದು. ನೋಡ್ಬೋದು ಇವಾಗ ಒಂದ್ಸಲ ಹೊಡೆದಿರ್ತಾರೆ, ಭಾಳ ಇರ್ತಾರೆ ಹೊಡೆದು ಅಲ್ಲೇ ನಿಂತ್ಕೊಳ್ತಾ ಇದ್ದಾರೆ, ಮುಂದೆ ಹೋಗ್ತಾನೆ ಇಲ್ಲ. ಆ ಕಾರಣಕ್ಕಾಗಿ ಇದು ಸ್ವಲ್ಪ ಅಲ್ಲಿ ರಶ್ ಆಯ್ತು. ನೋಡ್ಬೋದು ಎಂಟ್ರಿ ಕೊಟ್ವಿ. ಬೆಟ್ಟ ಗುಟ್ಟ ಎಲ್ಲ ಸ್ವಲ್ಪ ಮಟ್ಟಿಗೆ ತೋರ್ಸಿಕ್ ಆಗ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಅಲ್ಲ, ಬಹಳ ಮಟ್ಟಿಗೆ ತೋರ್ಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅದು ಕತ್ಲಾಯ್ತಲ್ವಾ, ಆ ಕಾರಣಕ್ಕಾಗಿ ತೋರ್ಸ್ಲಿಕ್ಕೆ ಆಗ್ಲಿಲ್ಲ. ಭೀಮನ್ ಕೊಳ್ಳ ಅದೆಲ್ಲ ದೊಡ್ಡ ಇದು ಹಾಕ್ತಾರೆ ಇತ್ತು, ಅದನ್ನೆಲ್ಲ ತೋರ್ಸ್ಲಿಕ್ಕೆ ಆಗಲಿಲ್ಲ. ನೋಡ್ಬೋದು ನಾವು ಈ ಕಡೆ ಹೊರಗಡೆ ಬಂದಿದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ಸಮತಟ್ಟಾದ ನೆಲದ ಮೇಲೆ ನಡೆಯೋದು. ಇವಾಗ ಬಹಳಷ್ಟು ಬೆಟ್ಟ ಗುಡ್ಡಗಳಿಲ್ಲ. ಕೈಲಾಸ ದ್ವಾರ ದಾಟದ ಮೇಲೆ ಮುಂದೆ ಹೋಗ್ತಾ ಯಾವ ರೀತಿ ಇದೆ, ಹೇಗೆ ಏನು ಅಂತ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರಿ.